ಏನಿಲ್ಲ. ಸ್ವಲ್ಪ ಯಾಕೋ ಕೆಮ್ಮಾಗ್ಬಿಟ್ಟೈತೆ. ಯಾಕೇನಾಯ್ತು? ಈ ಆಯಿಲ್ ಐಟಮ್ಸ್ ತಿಂದರೆ ಹಿಂಗೇನೆ. ಇವಾಗ ಅನಿಸ್ತೈತೆ ಅವೆಲ್ಲ ತಿನ್ನಲೇಬಾರ್ದು ಅಂತ. ಇಷ್ಟೊಂದು ಕೆಮ್ಮದಕ್ಕೆ ನೈಟ್ ಹೊತ್ತು ಮಲ್ಕೊಂಡಾಗಂತೂ ಸಖತ್ ಕೆಮ್ತೈತೆ. ಯಾರಿಗೂ ಒಂದೇ ಥರ ಬಿಟ್ಟಿದ್ದೀನಿ. ನನಗೂ ಅದೇ ಥರ ಬಿಟ್ಟಿದ್ದೀಯಾ? ಇದು ಈ ಥರ ಬಿಟ್ಟಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಬಿಡ್ತೀಯ. ಇವತ್ತು ಯಾಕೋ ಸ್ವಲ್ಪ ಡಿಸೈನ್ ಕಮ್ಮಿ ಆಯಿತು ಅಂತ ಅನಿಸ್ತಾ ಇದೆ. ನಿದ್ದೆ ಮುಂದೆ ಬರೋ ಇದು ನಿದ್ದೆ ಜಾಸ್ತಿ ಆಗಿದೆ. ಇವತ್ತು ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಾ ಇದ್ದಾರಮ್ಮ, ಚೆನ್ನಾಗಿ ಬಿಡು ನಿದ್ದೆ ನಾಳೆ ಬೇಕಾದ್ರೆ ಮಾಡ್ಬೋದು. ಸೊ ಡಿಸೈನ್ ಕಮ್ಮಿ ಆಗ್ತಾ ಇದೆ ಅಷ್ಟೇ. ಸಿ ಡಿಸೈನ್ ಯಾವುದು ಮರ್ತಿಲ್ಲ, ಬಿಟ್ಟಿಲ್ಲ. ತುಂಬ ಕೆಮ್ಮು ಅಪ್ಪ. ಮೊನ್ನೆ ಮದುವೆ ದಿನಾನು ಒಂದು ಮದುವೆ ಇತ್ತು. ಅಲ್ಲೂ ಒಂದು ಮದುವೆಯಲ್ಲಿ ಮೆಹಂದಿ ಹಚ್ಚಕ್ಕೆ ಹೋಗಿದ್ದೆ. ಯಾರಿಗಾದರೂ ಮೆಹಂದಿ ಇಷ್ಟ ಆಯಿತು ಅಂತಂದರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕಮೆಂಟ್ ಮಾಡಿ ಕೇಳಿ. ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ನನ್ನ ಮುಂದೆ ಬರೋ ಲಾಗ್ಗಳಲ್ಲಿ ಹಾಕಿರ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಗಳನ್ನೆಲ್ಲ ನೀವು ನೋಡ್ಬೋದು. ಇವ್ರ ನಂಬರ್ ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ತುಂಬ ಕಮ್ಮಿಲೇ ನಿಮಗೆ ಬಿಟ್ಕೊಡ್ತೀನಿ. ಏನು ಒನ್ ಹ್ಯಾಂಡ್ಗೆ 150 ಅಷ್ಟೇನಾ? ಬೇರೆ ಸೈಡ್ ಆದರೆ 300 500 ಕೇಳ್ತಾರೆ. 150 ಮಾಡ್ಕೊಡ್ತೀನಿ. ಇನ್ನೂ ತುಂಬ ಚೆನ್ನಾಗಿರೋ ಡಿಸೈನರ್ಸ್ ಎಲ್ಲ ಬಿಡ್ತಾರೆ. ಸುಮಾರು ಜನ ಬ್ರೈಡಲ್ಸ್ಗಳೆಲ್ಲ ಹಾಕಿಸ್ಕೊಂಡಿದ್ದಾರೆ. ನನಗೆ ಸುಮ್ಮನೆ ಸಿಂಪಲ್ಲಾಗಿ ಮೆಹಂದಿ ಎಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಈ ರೀತಿ ಹಾಕಿಸ್ಕೊತಾ ಇದ್ದೀನಿ ಅಷ್ಟೇನೆ. ಸ್ವಲ್ಪ ಹೀಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಸ್ವಲ್ಪ ತಂಪಾಗಲಿ ಅಂತ ಅಷ್ಟೇ ಹಾಕಿಸ್ಕೊತಾ ಇರೋದು. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮೆಹಂದಿ ಹಾಕೋಕ್ಕೆ. ಒಂದು ಹ್ಯಾಂಡ್ಗೆ 150 ಮಾತ್ರ ತೊಗೊತೀನಿ. ನಮ್ಮ ಸೈಡ್ ಏನು ಜಾಸ್ತಿ ಇಲ್ಲ. ಬೇರೆ ಸೈಡ್ ಹೋದರೆ 300 500 ಕೇಳ್ತಾರೆ. 2 ಹ್ಯಾಂಡ್ಗೆ 300 ಅಷ್ಟೇನೆ, 1 ಹ್ಯಾಂಡ್ಗೆ 150. ಸರಿ. ಮದುವೆ ಫಂಕ್ಷನ್ಸಲ್ಲೂ ಅಷ್ಟೇ ಹೆಣ್ಣಿಗೆ 1000 ತಗೋತಾರೆ. ನಾನು ಅಷ್ಟೊಂದು ತಗೊಳ್ಳೋ 500 600. ಸರಿ ಆಯಿತು. ನೀನು ಬಡವರು ಸಾವುಕಾರರು ನೋಡು, ಹಂಗೇನಿಲ್ಲ, ಎಲ್ಲರಿಗೂ ಒಂದೇ ರೀತಿ ಅಂತಾನೆ ಹೇಳೋದು. ಎಲ್ಲರಿಗೂ ಒಂದೇ ರೀತಿ ಹೆಣ್ಮಕ್ಳಲ್ವಾ, ಇಷ್ಟ ಅಂತ ಇಷ್ಟವಾಗ ಹಾಕ್ಬೇಡ. ಇದು ಚಿನ್ನುತ್ತೇನೋ. ಚಿನ್ನುತ್ತೆ. ಅದನ್ನ ಬಿಚ್ಚಿ ಏನಾದ್ರು ಏನೆಲ್ಲ ಕೋಳಿ ಮೊಟ್ಟೆಗಳು ಇಟ್ಕೊಂಡು ಹೊಟ್ಟೋಗ್ಬಿಟ್ಟು. ಪ್ರಿಯಾ, ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ನೀನು ಸೋನು ಶ್ರೀನಿವಾಸ್ ತಾವು ಕಲ್ತ್ಕೊಂಡಿದ್ಯಾ ಈ ಥರ? ಅವಳು ಇದೇ ರೀತಿ ಮಾತಾಡೋದು. ಇವಳು ನೋಡಿದಾಗೆಲ್ಲ ಹಾಗೆ ಅದೇ ನೆನ್ಸ್ಕೊಂತೀನಿ ಅವಳೇನು. ಏನು ಅದೇನು ಮಾಡ್ಬೋದು ಬಿಡು, ಸಣ್ಣಗವಳೆ. ಅಕ್ಕ ಮೂವಿ ಎಲ್ಲ ಚೆನ್ನಾಗಿ ತಿಳಿಸ್ಬೋದು. ಹೇಗೆ ಕಾಣ್ತಾ ಇದೆ ನೋಡಿ. ವೆಲ್ಕಮ್ ಟು ಚಾನಲ್. ಸ್ವಲ್ಪ ವಾಯ್ಸ್ ಕಮ್ಮಿ ಮಾಡಿ. ಅಲ್ಲಿ ಕೇಳಿಸಲ್ಲ. ನೀವು ಇಲ್ಲಿ ಸೌಂಡ್ ಕಮ್ಮಿ ಮಾಡಿಬಿಟ್ರೆ ಮೊಬೈಲಲ್ಲಿ ನೋಡೋರು ಕೇಳಿಸಲ್ಲ ಅಲ್ವಾ ಫ್ರೆಂಡ್ಸ್? ಇನ್ನೇನು ಇದು ಲೈವ್ ಅಂದ್ರೆ ನಂದ್ರಲ್ಲ, ನಂದು ಕರ್ನಾಟಕ 600 ಅವ್ರೆ. ಇಬ್ರು ಬಂದಿದ್ದಾರೆ. ಯಾರು? ಇಬ್ಬರೇ ನೋಡ್ತಾ ಇರೋದು. ಅವ್ರಿಬ್ರಿಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಒಬ್ಬರೇ ಆದರೂ ಇಬ್ಬರೇ ಆದರೂ ಒಟ್ನಲ್ಲಿ ಜನ ನೋಡ್ತಾವ್ರ. ಒಬ್ರಿಗೋಸ್ಕರ ಆದರೂ ವಿಡಿಯೋ ಮಾಡೇ ಮಾಡ್ತೀನಿ ನಾನು. ಅವ್ರು ನೀನು ಮಾಡ್ತಿರೋದನ್ನ ಇಷ್ಟಪಟ್ಟು ನೋಡ್ತಾವ್ರೆ ಅಂದರೆ ನೀನೇ ಅವ್ರಿಗೆ ಲೈಕ್ ಕೊಡಬೇಕು. ನಾನು ಹೆಂಗೆ ಕೊಡೋಕ್ಕಾಗುತ್ತೆ ಅವ್ರಿಗೆ? ಥ್ಯಾಂಕ್ ಯು ಅಂತ ಒಬ್ರು ಯಾರು ಕಾಮೆಂಟ್ ಮಾಡ್ತಾ ಇಲ್ವಲ್ಲ, ನಾನು ಹೆಂಗೆ